ಹಲೋ ಸರ್. ಜೈ ಶ್ರೀಧರ್ ಅವರಾ? ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ, ಬೆಳಗಾರರು ಮಾತಾಡೋದು ನಿಮ್ಮ ಮನೆಯಿಂದ. ನಮಸ್ತೆ ಸರ್. ಏನು ಹೆಸರು ಸಾಹೇಬ್ರೆ ನಿಮ್ಮದು? ಸರ್ ಶ್ರೀಧರ್ ಅಂತ ಸರ್. ನಿಮ್ಮ ಹೆಸರಲ್ಲ ಇರಿ ಸರ್. ಇಲ್ಲಿ ಪಟೇಲ್ರು ನಮ್ಮ ಜೊತೆಲಿದ್ದಾರೆ. ಹ್ಞೂ ಸರ್. ಓಕೆನಾ? ಅವ್ರ ಕೈಯಲ್ಲಿ MRI ಇದೆ. ಹ್ಞೂ ಸರ್. ಪ್ರೋಬ್ ರೀಡಿಂಗ್ದು ಇದೇನಂತೀರಿ ಇದನ್ನ, ಪ್ರೋಬ್ ರೀಡಿಂಗ್ದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದಾರೆ. ಎಷ್ಟನೇ ತಾರೀಕು ರೀಡಿಂಗ್ ಮಾಡ್ತಾ ಇದ್ದೀರಿ ಅಂದರೆ 9ನೇ ತಾರೀಕು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರು. ಹ್ಞೂ ಸರ್. ಹಾಂ, ಇವತ್ತೆಷ್ಟು ಡೇಟು? ಸರ್ ಡೇಟ್ ಎಷ್ಟು ಸರ್ ಇವತ್ತು? 17 ಸರ್. 17. 9ನೇ ತಾರೀಕು ರೀಡಿಂಗು 17ನೇ ತಾರೀಕು ಮಾಡಿದ್ರೆ ಗೃಹಜ್ಯೋತಿ ಅವ್ರಿಗೆ ಏನು ಬೆನಿಫಿಟ್ ಕೊಡ್ತೀರಿ ನೀವು? ಗೃಹಜ್ಯೋತಿ ಬೆನಿಫಿಟ್ ಹೆಂಗೆ ಕೊಡ್ತೀರಾ ಸರ್? ಬರುತ್ತಾ? ಆಗಲ್ಲ ಸರ್. ಮತ್ತೆ ಹೆಂಗೆ ಇದು? ಇವಾಗ ಅನ್ಯಾಯ ಮಾಡ್ದಂಗಲ್ವ ಕನ್ಸ್ಯೂಮರ್ಗಳಿಗೆ ನೀವು? ಹ್ಞೂ ಸರ್. ಏನು ಸರ್ಕಾರ ಮತ್ತು ಕಂಪನಿ ಎರಡೂ ಮಿಂಗಲ್ ಆಗ್ಬಿಟ್ಟು ಮಾಡ್ತಾರೆ ಕೆಲಸನ ಇದು? ಹ್ಞೂ ಸರ್, ಒಂಚೂರು ಇದು ಮಾಡಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಲ್ಲ ಸರ್, ಒಂಚೂರು ಏನಾದ್ರು ಮಾಡ್ಕೊಳ್ಳಿ ನೀವು, ಅದನ್ನು ಕೇಳ್ತಾ ಇಲ್ಲ. ಆ್ಯಕ್ಚುಲಿ ಇವತ್ತು ಏನು ಗೃಹಜ್ಯೋತಿ ನಡೀತಾ ಇದೆ ಅದ್ರ ಬೆನಿಫಿಟ್ ಎಷ್ಟು ಜನಕ್ಕೆ ಸಿಗುತ್ತೆ ಇವತ್ತು ನಿಮ್ಮ ಪ್ರಕಾರ? 11-12 ದಿನ ಒಂದೊಂದು ರೀಡಿಂಗ್ನ ಲೇಟ್ ಮಾಡಿದ್ರೆ ನೀವು ಗೃಹಜ್ಯೋತಿ ಕವರ್ ಆಗುತ್ತಾ? ಚಾನ್ಸಸ್ ಇದೆಯಾ ಆಗೋದಕ್ಕೆ? ಇಲ್ಲ ಸರ್, ಇಲ್ಲ ಸರ್. 1 ಯೂನಿಟ್ ಮೇಲಕ್ಕೆ ಹೋದ್ರು ಗೃಹಜ್ಯೋತಿ ಹೋಯ್ತಾ ಅಲ್ಲಿ? ಹೌದಾ ಇಲ್ವಾ ಸರ್? ಹೌದು ಸರ್, ಹೌದು. ನಿಮ್ಮ ಆವ್ರೇಜ್ ಏನು ಕೊಟ್ಟಿದ್ದೀರಾ ಅದ್ರ ಮೇಲೆ 1 ಯೂನಿಟ್ ಹೋದ್ರೂ ಅವ್ರು ಫುಲ್ ಪೇಮೆಂಟ್ ಮಾಡಬೇಕು. ಇವಾಗ ನಾನು ನಿಮ್ಮ ಆಫೀಸ್ ಹತ್ರ ಇದ್ದೀನಿ, ಇಲ್ಲೇ 3-4 ಜನ ಬಂದೋದ್ರು, ಸರ್ ನಮ್ಗೆ ಜಾಸ್ತಿ ಬಂದಿದೆ ಸರ್ ಕರೆಂಟ್ ಬಿಲ್ ಅಂತ. ಹ್ಞೂ ಸರ್, ಹ್ಞೂ ಸರ್. ಮತ್ತೆ ನೀವು ಇನ್ನೂ 5ನೇ ತಾರೀಕು 9ನೇ ತಾರೀಕು ರೀಡಿಂಗ್ಗಳೇ ಕ್ಲೋಸ್ ಮಾಡಿಲ್ಲ ಅಂದರೆ ಯಾವಾಗ ಕ್ಲೋಸ್ ಮಾಡೋದು ನೀವು? ನಾನು ಮಾಡಿಸ್ತೀನಿ ಸರ್, ಇವತ್ತು ನಾಳೆ. ಇನ್ನೂ 6 ದಿನದ ರೀಡಿಂಗ್ ಐತಲ್ಲ ಸರ್, ಇನ್ಯಾವಾಗ ಮಾಡಿಸ್ತೀರಿ? ಇನ್ನು 9ನೇ ತಾರೀಕು ರೀಡಿಂಗೇ ಮಾಡಿಲ್ಲ ಇವರು. ಇಲ್ಲ ಸರ್, 2 ದಿನದಲ್ಲಿ ಮಾಡಿಸ್ತೀನಿ ಸರ್. ಅಲ್ಲ, 2 ದಿನದಲ್ಲಿ ನೀವು ಮಾಡಿಸೋದಲ್ಲ, ಇವಾಗ ಆ್ಯಕ್ಚುಲಿ ಬೆನಿಫಿಷರ್ನ ಇದು ಹಾಳಾಯ್ತಲ್ಲ, ಸರ್. 16 ಕೊಡೋದು. ಸರ್ ಬಂದರಲ್ಲ ರೆಡಿ ಮಾಡ್ಕೊ, ಅವರೇಜ್ ಬಿಲ್ ಮಾಡಿ ಹೆಂಗ್ ಮಾಡ್ಕೊಡ್ತೀರಾ ಸರ್? ರೀಡಿಂಗ್ ಮಿಕ್ಕಲ್ವ ಅಲ್ಲಿ? ಇವಾಗ ಅವರೇಜ್ ರೀಡಿಂಗ್ ಮಾಡಿಕೊಟ್ರೆ ನೀವು ಮೀಟ್ರಲ್ಲಿ ರೀಡಿಂಗ್ ಏನಿರುತ್ತೆ ಹಂಗಂದ್ರೆ? ಮೀಟ್ರಲ್ಲಿ ರೀಡಿಂಗ್ ಅಂತೂ ಜಾಸ್ತಿ ಇದ್ದೇ ಇರುತ್ತೆ ತಾನೆ? ಹ್ಞೂ ಸರ್. ಟೆಕ್ನಿಕಲಿ ನೀವು ಮಾಡಿದ ತಪ್ಪೇ ತಾನೆ. ಆ ಕಡೆ ಸರ್ಕಾರಕ್ಕೂ ಮೋಸ, ಈ ಕಡೆ ಜನರಿಗೂ ಮೋಸ. ಹೌದು ಸರ್, ಹೌದು. ಮತ್ತೆ ಹೆಂಗೆ ಇದು, ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಇದನ್ನ? ಇದು ಈ ಸಾಮಾಜಿಕ ಇದಿತ್ತಲ್ಲ, ಹೌಸ್ ಲಿಸ್ಟ್ ಇತ್ತು ಸರ್, ಅದರಿಂದ ಸ್ವಲ್ಪ ಲೇಟ್ ಆಯ್ತು ಸರ್. ಸರ್ ನಿಮ್ಮ ಲೀಸ್ಟ್ ಏನಾರು ಇರಲಿ ಸರ್, ನಾನು ಕೇಳ್ತಾ ಇರೋದು ಇವತ್ತು ರನ್ನಿಂಗು ಗೃಹಜ್ಯೋತಿ ನಡೀತಾ ಇದೆ, ಕರೆಕ್ಟಾ? ಆಯ್ತು ಆಯ್ತು. ಆ ಗೃಹಜ್ಯೋತಿಗೆ ಅನ್ಯಾಯ ಆದಂಗೆ ಆಗುತ್ತಾ ಆಗಲ್ವಾ? ನೀವು ಯಾಕೆ ಮನವರಿಕೆ ಮಾಡಿಲ್ಲ ಇವತ್ತವರೆಗೂ ನಿಮ್ಮ ಕಾರ್ಪೊರೇಟ್ ಆಫೀಸ್ಗೂ ಅಥವಾ ನಿಮ್ಮ ಅವ್ರಿಗೂ? ಸರ್ ಹಿಂಗೆ ಆಗ್ತಾಯಿದೆ, ಇದು ತಪ್ಪಾಗ್ತದೆ, ಮಾತಾಡ್ತಾರೆ, ಮೀಟಿಂಗ್ಗಳು ಕೂತ್ಕೊತಾ ಇದಾರಲ್ಲ, ಏನು ಮಾಡ್ತಾ ಇದ್ದಾರೆ ಮೀಟಿಂಗಲ್ಲಿ? ಶ್ರೀಧರ್ ಸಾಹೇಬ್ರೆ, ಹಾಂ ಏನಂತ ಒಂದು ಡಿಸಿಷನ್ ಆಗಬೇಕಲ್ಲ, ಇದು ತಪ್ಪು ತಾನೆ? ಕನ್ಸ್ಯೂಮರ್ಗಳು ಮೋಸ ಮಾಡ್ದಂಗೆ ತಾನೆ ಇವಾಗ? ನಾಟ್ ಓನ್ಲಿ ನಿಮ್ಮ S13 ಪ್ರಾಬ್ಲಮ್, ಇದು ಇಡೀ ಕರ್ನಾಟಕದ ಪ್ರಾಬ್ಲಮ್ ಇವತ್ತು. ಎಲ್ಲರಿಗೂ ಗೃಹಜ್ಯೋತಿ ಮೋಸ ಮಾಡ್ತಾ ಇದ್ದೀರಿ ನೀವು, ರೀಡಿಂಗ್ ಲೇಟ್ ಮಾಡ್ಕೊಂಡು. ಈ ಕಡೆ ನಿಮಗೆ ಮ್ಯಾನ್ ಪವರ್ ಸಪ್ಲೈ ಇಲ್ಲ, ಆ ಕಡೆ ಮ್ಯಾನ್ ಪವರ್ ಪ್ರಾಬ್ಲಮ್ ಇದೆ, ಈ ಕಡೆ ಅದು ಒಂದೊಂದು ಮೀಟ್ರಿಗೆ ಕನಿಷ್ಠ ಅಂದ್ರೆ 3-5 ನಿಮಿಷ ತಗೊಳ್ತೈತೆ ನಿಮ್ಮ ಫಾರ್ಮ್ ರೀಡಿಂಗು. ಹಾಂ, ಅದು ಲೇಟು, ಇದು ಲೇಟು, ಮ್ಯಾನ್ ಪವರ್ ಇಲ್ಲ, ಈ ಕಡೆ ಜನಕ್ಕೆ ಮೋಸ. ಏನೇನು ನಡೀತಾ ಇದೆ ನಿಮ್ಮ ಬೆಸ್ಕಾಮಲ್ಲಿ ಒಂದು ಅರ್ಥ ಆಗ್ತಿಲ್ಲ. ಆಮೇಲೆ ನಿಮ್ಮ ಯಾರು ಪಟೇಲ್ರು ಯೂನಿಫಾರ್ಮ್ ಹಾಕಿಲ್ಲ, ಹಂಗೆ ಬಂದಿದ್ದಾರೆ, ID ಕಾರ್ಡ್ ಇಲ್ಲ, ತೋಟದ ಪುಂಚೆ ಹತ್ರನ ಯಾರಂದ್ರೆ ಅವರು ಹಂಗೆ ಅಂದ್ರೆ ಹಂಗೆ ಬಂದು ಹೋಗೋದಕ್ಕೆ? ಸರ್ ID ಕಾರ್ಡ್ ಇತ್ತು ಸರ್, ಬೆಳಗ್ಗೆ ಎಲ್ಲೈತೆ ಜೋಬಲ್ಲಿ ಇಟ್ಕೊಂಡ್ರೆ? ID ಕಾರ್ಡ್ ಇರೋದು ಕತ್ಕಾಕಳಕ್ಕಲ್ವಾ? ಏನು ಸಾಹೇಬ್ರೆ, ನೀವು ಹಾಕಿದ್ರಾ? ಹ್ಞೂ ಸರ್, ಹಾಕಿದ್ವಿ. ಎಲ್ಲ ಹಾಕಿದ್ದೀರಾ? ತೋರಿಸ್ಲಾ ಫೋಟೋ? ನೀವು ಹಾಕಿದ್ದೇ ಇರೋದು ನೀವೇ ಹಾಕಲ್ಲ, ನಿಮ್ಮ ಕೆಳಗಡೆ ಇರೋರು ಏನು ಹಾಕ್ತಾರೆ? ಓಕೆ ಸರ್, ನೋಡಿ ಆದಷ್ಟು ಬೇಗ ಮುಗಿಸಿ ರೀಡಿಂಗ್. ಓಕೆ ಸರಿ ಸರಿ. ಓಕೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.